ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 62. ಇಂದಿನ ಸಂಚಿಕೆಯಲ್ಲಿ ಇಂದುಗೆ ಅಗಸ್ತ್ಯ ಇಷ್ಟ ಇಲ್ಲದಿರೋ ಶುಭನ್ನೇ ಊಟ ಮಾಡಿ ಮಲಗು ಅಂತಿದ್ರು. ಇನ್ನು ನೀನು ಅವರ ಫೇವ್ರೆಟ್ ಸೊಸೆ, ನಿನ್ನ ಇಷ್ಟೊತ್ತು ಹಸ್ಕೊಂಡು ಇರೋಕ್ಕೆ ಬಿಡಲ್ಲ ಅಂತ ಗೊತ್ತು. ನಮ್ಮ ಮಾಮ್ ಬಗ್ಗೆ ನನಗೆ ಗೊತ್ತು. ಯಾವತ್ತೂ ಹೊರಗಿನಿಂದ ಬಂದ ಹೆಣ್ಣು ಮಕ್ಕಳು ತನ್ನ ಮಕ್ಕಳು ಬೇರೆಯವರು ಅಂದುಕೊಳ್ಳಲ್ಲ ಎಂದು ಮಾತಾಡಿದ್ದು ಕೇಳಿಕೊಂಡು ಹುಡುಗಿ ಹಾಗೆ ನಿಂತಿದ್ರೆ, ಅಗಸ್ತ್ಯ ಹೀಗೆ ನಿಂತಿದ್ರೆ ಬೆಳಕಾಗುತ್ತೆ, ಪ್ಲೇಟ್ ಇಟ್ಟು ಬಂದು ಮಲಗು, ಇಲ್ಲ ಬೆಳಿಗ್ಗೆ ಸರಿಯಾಗಿ ನಿದ್ದೆ ಆಗದೆ ಮುಖದಲ್ಲಿ ಫ್ರೆಶ್ನೆಸ್ ಕಾಣಲ್ಲ ಎಂದ. ಮುಂದೆ ಅಗಸ್ತ್ಯನ ಮಾತು ಕೇಳಿದ ಹಿಂದೂ ಬೇರೇನು ಮಾತಾಡದೆ ಸುಮ್ಮನೆ ಹೋಗಿ ಮಲಗಿದ್ಲು. ನಾಳಿನ ಶೂಟಿಂಗ್ ಸ್ಪೆಷಲ್ ಗೊತ್ತಿದ್ರೆ ಹುಡುಗಿ ಪಾಪ ನಿದ್ದೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಅಗಸ್ತ್ಯನಿಗೂ ಇದು ಒಂದು ಸರ್ಪ್ರೈಸ್ ಆಗಿತ್ತು. ನಾಳೆ ಹೇಗೆ ನಮ್ಮ ಹುಡುಗ ರಿಯಾಕ್ಟ್ ಆಗ್ತಾನೆ ನೋಡಬೇಕು. ಎಂದಿನಂತೆ ನೆಕ್ಸ್ಟ್ ಡೇ ಕೂಡ ಸೆಟ್ಗೆ ಹೋಗುವ ಇಬ್ಬರಿಗೂ ಲಾರೆನ್ಸ್ ಬೇರೆ ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಹಿಂದೂ ನೆನ್ನೆ ಹೇಳಿದ್ದು ಬೇರೆ, ಹೀಗೇನು ಬೇರೆ ಹೇಳ್ತಿದ್ದಾರೆ ಎಂದುಕೊಂಡರೆ ಅಗಸ್ತ್ಯ ಆ ಕಾನ್ಸೆಪ್ಟ್ ಕೇಳಿ ಕಣ್ಣು ಬಾಯಿ ಬಿಟ್ಟು ನಿಂತಿದ್ದ. ಲಾರೆನ್ಸ್ ಓಕೆ 10 ನಿಮಿಷ ರೆಡಿಯಾಗಿ ಎಂದವರು ಕ್ಯಾಮ್ರಾಮ್ಯಾನ್ ಬಳಿ ಇದು ರಿಯಲಿಸ್ಟಿಕ್ ಆಗಿ ಬರಬೇಕು ಎಂದರು. ಇತ್ತ ಇಂದುನ ರೆಡಿ ಮಾಡಿ ಅವ್ರಿಗೆ ಕರ್ಕೊಂಡು ಬಂದರೆ ಅಗಸ್ತ್ಯನಿಗೆ ಬಾಯಿಂದ ಮಾತು ಹೊರಡ್ತಿಲ್ಲ. ಹಿಂದುಗೆ ವೆಡ್ಡಿಂಗ್ ಬಿಫೋರ್ ಶೂಟಿಂಗ್ಗೆ ರೆಡಿ ಮಾಡಿದ್ರು. ಹಿಂದು ಪಾಪದ ಹುಡುಗಿ ಏನೋ 3-4 ಫೋಟೋ ಅಂದುಕೊಂಡು ಬಂದಿದ್ದಾಳೆ. ಮುಂದೆ ಗೊತ್ತಾಗುತ್ತೆ ಲಾರೆನ್ಸ್ ಹೊಸ ಐಡಿಯಾದ ಬಗ್ಗೆ. ಇಂದು ಎದುರಿಗೆ ಅಗಸ್ತ್ಯ ಬಂದು ನಿಂತಾಗ ಸೇಮ್ ಕೇರಳ ಹುಡುಗನ ಗೆಟಪ್ನಲ್ಲಿ ನಮ್ಮ ಅಗಸ್ತ್ಯ ಪಂಚೆ ಶರ್ಟ್ನಲ್ಲಿ ರೆಡಿಯಾಗಿ ನಿಂತಿದ್ದ. ಇಬ್ಬರನ್ನು ಎದುರು ಬದುರು ನಿಲ್ಲಿಸಿ, ಸೊ ಓಕೆ, ಈಗ ನಿಮ್ಮ ಮದುವೆ ಮೊದಲ ಫೋಟೋ ಶೂಟ್ ಅಂದುಕೊಳ್ಳಿ. ಈಗ ನೀವಿಬ್ಬರು ಮದುಮಕ್ಕಳು, ನಿಮ್ಮಿಬ್ಬರ ವೆಡ್ಡಿಂಗ್ ಶೂಟ್ ಹೇಗಿರುತ್ತೆ ಎಂದು ಕೆಲವು ಹ್ಯಾಂಗಲ್ ಹೇಳುತ್ತಾರೆ, ಆ ಥರ ಮಾಡಿದ್ರೆ ಸಾಕು ಎಂದರು. ಇಂದು ಈ ಥರನೂ ಮಾಡಿಸ್ತಾರಾ ಎಂದು ತುಸು ನರ್ವಸ್ ಆದರೂ ಅದು ಅಗಸ್ತ್ಯ ಅವರ ಜೊತೆ ಅಲ್ವಾ, ಬಿಡು ಪರವಾಗಿಲ್ಲ ಎಂದು ನಿಟ್ಟುಸಿರು ಬಿಡ್ತಾಳೆ. ಶುರುವಾಯಿತು ಲಾರೆನ್ಸ್ ಅವರ ಹೊಸ ಐಡಿಯಾ. ಲಾರೆನ್ಸ್ ಕಮಾನ್ ಇಬ್ರು ಹಗ್ ಮಾಡಿ ಎಂದರು. ಹಿಂದೂ ಲಾರೆನ್ಸ್ ಅವರ ಮಾತಿಗೆ ಕಣ್ಣು ದೊಡ್ಡ ತೆರೆದು ನಿಂತರೆ ಅಗಸ್ತಿನ್ಗೆ ನಗು ತಡೆಯೋಕ್ಕಾಗ್ತಿಲ್ಲ. ಅವಳ ಮುಖದಲ್ಲಿ ಮೂಡಿರುವ ಎಕ್ಸ್ಪ್ರೆಷನ್ ನೋಡಿ ಲಾರೆನ್ಸ್ ಕಮಾನ್ ಟೇಕ್ ಪೊಸಿಷನ್ ಎಂದರು. ಇಂದು ಆ ಅಲಂಕಾರದಲ್ಲಿ ಅಗಸ್ತ್ಯನ ಮುಂದೆ ನಿಂತಿದ್ರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಕೆಲವು ಟೇಕ್ಸ್ ತಗೊಂಡ ಹುಡುಗಿ ನೋಡಿ ಲಾರೆನ್ಸ್ ಅವರೇ ಬಂದು ಹಿಂದು ಮುಂದೆ ನಿಂತು, ನೋಡಿ ಮಿಸ್ ಇಂದು, ನೀವು ಇದನ್ನ ನಿಮ್ಮ ವೆಡ್ಡಿಂಗ್ ಶೂಟ್ ಎಂದುಕೊಳ್ಳಿ. ಆ ಸಮಯದಲ್ಲಿ ಇರಬೇಕಾದ ಎಕ್ಸೈಟ್ಮೆಂಟ್ ಆ್ಯಂಡ್ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣ್ತಿಲ್ಲ ಎಂದರು. ಇಂದು ಕಷ್ಟಪಟ್ಟು ಅಗಸ್ತ್ಯನ ಮುಂದೆ ಕತ್ತೆತ್ತಿ ನೋಡಿದ್ರೆ ಅವನು ತನ್ನೆರಡು ತುಟಿ ಪ್ರೆಸ್ ಮಾಡುತ್ತಾ ನಗು ತಡೆದಿದ್ದ. ಲಾರೆನ್ಸ್ ಅವರು ಅಷ್ಟಕ್ಕೆ ಹುಡುಗಿನ ಬಿಡಲಿಲ್ಲ. ಅವರೇ ಬಂದು ಇಬ್ಬರನ್ನ ಇನ್ನಷ್ಟು ಕ್ಲೋಸ್ ಆಗಿ ನಿಲ್ಲಿಸಿ, ಅಗಸ್ತ್ಯ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಕಣಮ್ಮ ಎಂದು, ಮಿಸ್ಟರ್ ನೀವು ಅವರನ್ನು ನೋಡಿ ಮೋಡಿಗೆ ಒಳಗಾದವರ ಥರ ಇದ್ರೇನೆ ಈ ಕಾನ್ಸೆಪ್ಟು ವರ್ಕ್ ಆಗೋದು ಎಂದರು. ಅಗಸ್ತ್ಯ ಓಕೆ ಎಂದವನು ಅವಳನ್ನು ತಬ್ಬಿ ತುಂಬ ಸನಿಹದಿಂದ ನೋಡಿದವನಿಗೆ ಸ್ವಂತ ತಮ್ಮ ಮದುವೆ ನೆನಪಾಗಿತ್ತು. ಆಗ ಇಂದು ಇದ್ದಿದ್ದಕ್ಕೂ ಈಗ ಇರೋ ಕಾಸ್ಟ್ಯೂಮ್ನಲ್ಲಿ ವ್ಯತ್ಯಾಸ ಇದ್ದರೂ ಅವಳ ಕಣ್ಣಲ್ಲಿ ಇದ್ದ ಏನೋ ಒಂದು ರೀತಿ ಕಳವಳ ಹಾಗೆ ಇತ್ತು. ಅಗಸ್ತಿನ್ಗೆ ತುಂಬ ಖುಷಿಯಾಗಿ ಅವಳಿಗೆ ಸಹಕರಿಸಿ ಅವಳ ಕಿವಿ ಬಳಿ ಬಾಗಿ, ಹಿಂದೂ ಒಮ್ಮೆ ನಮ್ಮ ವೆಡ್ಡಿಂಗ್ ಶೂಟ್ ಅಂದುಕೋ, ಇದೇ ನಮ್ಮ ಮೊದಲ ಮದುವೆ ಅನ್ನೋ ಮೈಂಡ್ ಸೆಟ್ ಮಾಡ್ಕೋ ಎಂದ. ಎಂದು ಎಂದು ಕತ್ತಾಡಿಸಿದ್ರು ಅವಳಿಗೆ ಮಾತ್ರ ಅಗಸ್ತ್ಯನ ಹಾಗೆ ನೋಡೋ ಧೈರ್ಯ ಸಾಲ್ತಿಲ್ಲ. ಹಿಂದೂ 2-3 ಟೇಕ್ಸ್ ಅಷ್ಟೇ ಚೆನ್ನಾಗಿ ಬಂದಿದ್ದು. ಈಗ ಶೂಟ್ ತುಂಬ ಸಮಯ ತಗೊಂತು. ಲಾರೆನ್ಸ್ ತುಸು ರಫ್ ಆಗಿ, ಏನು ಮಿಸ್ ನೀವು ಒಂದು ವೆಡ್ಡಿಂಗ್ ಫೋಟೋಸ್
ಫೋರ್ಸ್ ಕೊಡೋಕ್ಕೆ ಇಷ್ಟು ಕಷ್ಟಪಡ್ತಿದ್ದೀರಲ್ಲ ಎಂದು ತುಸು ಜೋರಾಗೆ ಎಲ್ಲರ ಮುಂದೆ ಹೇಳ್ತಾನೆ. ಆ ಕ್ಷಣನೇ ಇಂದು ಕಣ್ಣಿಂದ ನೀರು ಜಮೆ ಆಗೋದು ನೋಡಿದ ಅಗಸ್ತ್ಯ ಅಣೆದಿಡಿ ಸರ್ ನಾನು ಹೇಳ್ತೀನಿ ಎಂದು ಇಂದು ಕೈ ಹಿಡಿದು ಮೇಕಪ್ ರೂಮ್ಗೆ ಕರೆದೊಯ್ದ. ಅಗಸ್ತ್ಯ ಡೋರ್ ಮುಂದೆ ಬಿಟ್ಟು ಹಿಂದು ಮುಂದೆ ನಿಂತು ಹಿಂದು ಎಂದು ಅವಳ ಮಗನ ಬೊಗಸೆಯಲ್ಲಿ ಹಿಡಿದಿದ್ದೇ ತಡ ಹುಡುಗಿ ಕಣ್ಣಿಂದ ನೀರಾನಿ ಜಾರಿತು. ಅಗಸ್ತ್ಯ ನಿಟ್ಟುಸಿರು ದಬ್ಬಿ ಅವಳ ಕಣ್ಣೀರು ಒರೆಸಿ ಯಾಕೆಷ್ಟು ನರ್ವಸ್ ಆಗಿದ್ಯಾ? ನಾನು ಬೇರೆ ಯಾರೂ ಅಲ್ಲ ಎಂದು ನಿನ್ ಗಂಡ. ಇದರಲ್ಲಿ ನಾಚಿಕೆ ಪಡೋ ಅಂಥದ್ದು ಏನಿದೆ? ನಮ್ಮ ಮದುವೆ ಸ್ವಲ್ಪ ಹರಿಬರಿನಲ್ಲಿ ಆಗಿದ್ದಕ್ಕೆ ಇದೆಲ್ಲ ಮಾಡಿಸಿಲ್ಲ. ಅಕಸ್ಮಾತು ನಮ್ಮ ಮದುವೆ ಸ್ವಲ್ಪ ಸಮಯ ಬಿಟ್ಟು ಮಾಡಿದರೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ತಿದ್ದು ಅಲ್ವಾ? ಆಗ ಇದಕ್ಕೂ ಬೇರೆ ಥರ ಫೋಟೋಸ್ ತೆಗೆಸುತ್ತಿದ್ರು. ಇದು ಜಸ್ಟ್ ಒಂದು ಆ್ಯಕ್ಟಿಂಗ್. ನೀನು ನನ್ನ ಮನೆಯಲ್ಲಿ ನೋಡೋ ಥರ ನೋಡಬೇಕು ಅಷ್ಟೆ. ಇಲ್ಲಿ ಹೇಗೆ ಹೇಳ್ತಾರೆ ಹಾಗೆ ಹ್ಯಾಕ್ ಮಾಡು. ಇದು ರಿಯಲ್ ಅಲ್ಲಮ್ಮ ಎಂದು ಸಮಾಧಾನ ಮಾಡಿದ್ದು ನೋಡಿದ ಇಂದು ಅಗಸ್ತ್ಯನ ಮಾತಿಗೆ ಹ್ಞೂ ಎಂದು ಓಕೆ ಎನ್ನುವಂತೆ ತಲೆ ಆಡಿಸಿದ್ಲು. ಅಗಸ್ತ್ಯ ತಾನೇ ಅವಳ ಕಣ್ಣೀರು ಒರೆಸಿ ತಾನೇ ತುಸು ಟಚಪ್ ಮಾಡಿ ಈಗ ಓಕೆ ಮತ್ತೆ ಹಾಳಕ್ಕೆ ಹೋಗ್ಬೇಡ, ಇದನ್ನು ಜಸ್ಟ್ ಆ್ಯಕ್ಟಿಂಗ್ ಅಂದುಕೋ, ಇಲ್ಲ ಬೇರೆಯವ್ರ ಜೊತೆ ಮಾಡಿಸ್ತಾರೆ ಎಂದು ಒಂದು ಸಣ್ಣ ಶಾಕ್ ಟ್ರೀಟ್ಮೆಂಟ್ ಕೂಡ ಕೊಟ್ಟ. ಹಿಂದು ಬೇಡಪ್ಪ ಎಂದವಳು ನಾನು ಮಾಡ್ತೀನಿ ಎಂದು ಒಪ್ಕೊಂಡು ಇಬ್ಬರು ಹೊರಗೆ ಬಂದರು. ಲಾರೆನ್ಸ್ ಓಕೆ ಶಾರ್ಟ್ ರೆಡಿ ಎಂದಳು. ಇಬ್ಬರನ್ನು ಎದುರು ನಿಲ್ಲಿಸಿ ಎಕ್ಸ್ಪ್ರೆಸ್ ಯುವರ್ ಲವ್ ಮಿಸ್ ಎಂದು ಆ ಫೀಲ್ ಬರಬೇಕು. ಎಷ್ಟೋ ವರ್ಷದ ಪ್ರೀತಿ ಈಗ ನಿಮ್ಮ ಕೈ ಸೇರಿದೆ, ಅದನ್ನು ನೀವು ಫೀಲ್ ಮಾಡಿ ಎಂದರು. ಅಗಸ್ತಿನಿಗೆ ಅದು ದೊಡ್ಡ ವಿಷಯನೇ ಅಲ್ಲ. ಅವನೀಗಾಗಲೇ ಅವನ ಮದುವೆ ವೆಡ್ಡಿಂಗ್ ಶೂಟ್ ಅಂತ ಫಿಕ್ಸ್ ಆಗಿದ್ದಾನೆ ಹುಡುಗ. ಬಟ್ ಇಂದು ಕಷ್ಟಪಟ್ಟು ಅಗಸ್ತ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಫೀಲ್ ಮಾಡಬೇಕಿತ್ತು. ಅವಳ ಎಕ್ಸ್ಪ್ರೆಷನ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಅಗಸ್ತ್ಯ ಬಿ ಕೂಲ್ ಎಂದು ಸುಮ್ಮನೆ ಕಣ್ಣಲ್ಲೇ ಸಮಾಧಾನ ಮಾಡಿದ. ಇಂದು ಓಕೆ ಎಂದು ಧೈರ್ಯ ಮಾಡಿ ನಿಂತಳು. ಲಾರೆನ್ಸ್ ಅವರು ಓಕೆ ಎಂದು ಇಂದು ಕೈ ತೆಗೆದು ಅಗಸ್ತ್ಯನ ಭುಜದ ಮೇಲೆ ಇಟ್ಟು ಎಕ್ಸ್ಪ್ರೆಸ್ ಯುವರ್ ಫೀಲ್ ಎಂದು ಅವನ ಎದೆ ಮೇಲೆ ಹೊರಗಿ ಎಂದರು. ಅಗಸ್ತ್ಯನಿಗೆ ಇಂದು ನಡುಗುವ ಕೈ ನೋಡಿ ನಗು ಬಂದು ತಡೆದು ತಾನೇ ಅವಳನ್ನ ತನ್ನೆದೆಗೆ ಹೊರಗಿಸ್ಕೊಂಡು ಸ್ಮೈಲ್ ಇಂದು ಎಂದ. ಇಂದು ಕಷ್ಟ ಆದರೂ ನಗುತ್ತಾ ನಿಲ್ತಾಳೆ. ಲಾರೆನ್ಸ್ ಕಟ್ ಇಟ್ ಎಂದು ತಲೆ ಕೊಡವಿ ಎದ್ದು ಹೋಗ್ತಾರೆ. ಅಗಸ್ತ್ಯ ಒಮ್ಮೆ ಇಂದು ಮುಖ ನೋಡ್ದ. ಅವಳು ಸಪ್ಪೆ ಆಗಿರೋದು ನೋಡಿ 1 ನಿಮಿಷ ಎಂದು ಲಾರೆನ್ಸ್ ಇದ್ದ ರೂಮ್ಗೆ ಹೋಗಿ ಸ್ವಲ್ಪ ಸಮಯ ಬಿಟ್ಟು ಹೊರಗೆ ಬಂದ. ಅಗಸ್ತ್ಯ ನೋಡು ಇಂದು ನೀನು ಹೇಗೆ ನನ್ನ ಜೊತೆ ಕಂಫರ್ಟ್ ಆಗಿರ್ತೀಯಾ ಎಂದ. ಹಿಂದು ಏನಂದ್ರು ಎಂದಳು. ಅಗಸ್ತ್ಯ ಬಾ ಎಂದು ಮೇಕಪ್ ರೂಮ್ಗೆ ಕರ್ಕೊಂಡು ಹೋಗಿ ನಮ್ಮ ವೆಡ್ಡಿಂಗ್ ಶೂಟ್ ಫೋಟೋ ಹೇಗೂ ಮಾಡಿಸಿಲ್ಲ, ಈಗ ಮಾಡಿಸ್ಬಿಡೋಣ ಇಂದು ಎಂದ. ಇಂದು ಏನು ಇಲ್ಲ ಎಂದಳು ಹೂಪು ಬೆಸೆದು. ಅಗಸ್ತ್ಯ ಹೌದಮ್ಮ ಎಂದು ತಾನೇ ಬಾಡಿದ್ದ ಹೂವು ತೆಗೆದು ಫ್ರೆಶ್ ಹೂವು ಮುಡಿಸಿ ವಾವ್ ನೋಡು ಎಷ್ಟು ಮುತ್ತ ಕಾಣ್ತಿದ್ಯಾ ಎಂದ ತುಂಟ ನಗು ಚಲ್ಲಿ. ಹಿಂದು ತುಸು ನಾಚಿಕೆಯಲ್ಲಿ ತಲೆ ತೆಗೆಸಿ ಅಗಸ್ತ್ಯನ ಮುಖ ನೋಡಿದ್ಲು. ಇವರಿಬ್ಬರ ಫೋಟೋಸ್ ಇಂದುಗೆ ತಿಳಿದ ರೀತಿ ಲಾರೆನ್ಸ್ ತೆಗೆತಿದ್ರು. ಅಗಸ್ತ್ಯ ಅದೇನದು ಎಂದು ಅವಳ ಮುಖದ ಬಳಿ ಹೋಗಿ ಅವಳ ಮೂಗಿಗೆ ಒಂದು ಪುಟ್ಟ ಪೆಟ್ಟು ಕೊಟ್ಟಾಗ ಹುಡುಗಿ ಯಾಕೆ ಹೊಡೆದ್ರಿ ಎಂದು ತುಸು ಕೋಪ ನಾಚಿಕೆ ತುಂಬಿದ ಮುಖದಲ್ಲಿ ಮೂಡಿದ ಎಕ್ಸ್ಪ್ರೆಷನ್ ಸೂಪರ್ ಆಗಿ ಲಾರೆನ್ಸ್ ಕ್ಯಾಮರಾದಲ್ಲಿ ಸೆರೆಯಾಯಿತು. ಅಗಸ್ತ್ಯ ಯಾಕೋ ಸ್ವಲ್ಪ ಸೆಕೆ ಹಾಕ್ತಿದೆ ಎಂದು ಬಾ ಎಂದು ಹೊರಗೆ ಆಲ್ರೆಡಿ ರೆಡಿಯಾಗಿದ್ದ ಸೆಟ್ ಬಳಿ ಇದ್ದ ಸೋಫಾ ಮೇಲೆ ಕೂತವ ಹಿಂದು ಮಡಿಲಿಗೆ ಮಲಗಿದ್ದ. ಹಿಂದು ಅವನನ್ನು ದೂರ ತಳ್ಳಿ ಇವ್ರು ಯಾಕೆ ಹೀಗೆ ಹುಚ್ಚರ ಥರ ಬಿಹೇವ್ ಮಾಡ್ತಿದ್ದಾರೆ ಎಂದುಕೊಳ್ಳುವ ಮುನ್ನ ಒಂದಷ್ಟು ಫೋಟೋ ಸರಿಯಾಗಿ ವೆರಿ ಗುಡ್ ಮಿಸ್ಟರ್ ಅಗಸ್ತ್ಯ ಎನ್ನುವ ಲಾರೆನ್ಸ್ ಧ್ವನಿ ಕೇಳಿ ಹಿಂದು ಉಬ್ಬೇರಿಸಿದ್ರೆ ಅಗಸ್ತ್ಯ ಒಮ್ಮೆ ಇಂದು ಮುಖನ ಕಳ್ಳನಂತೆ ನೋಡ್ದ. ಲಾರೆನ್ಸ್ ಪರ್ಫೆಕ್ಟ್, ಇಷ್ಟು ಇವತ್ತಿಗೆ ಎಡಿಟಿಂಗ್ನಲ್ಲಿ ಸೂಪರಾಗಿ ಬರುತ್ತೆ ಆ್ಯಂಡು ಇದೇ ಕಾನ್ಸೆಪ್ಟ್ಗಾಗಿ ನಾಳೆ ರೆಡಿಯಾಗಿ ಎಂದವರು ನೋಡಿ ಮಿಸ್ ಇಂದು ನಿಮ್ಮ ನೈಜ ಫೋಟೋಸ್ ಎಂದು ತೋರಿಸ್ತಾರೆ. ಅದರಲ್ಲಿ ಇಂದು ಜೊತೆ ಅಗಸ್ತ್ಯ ಕೂಡ ತುಂಬ ಚೆನ್ನಾಗಿ ಕಂಡಿದ್ದ. ಇಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿದ್ರೆ ನಮ್ಮ ಹುಡುಗ ತುಂಬ ಚಾಲಾಕಿ ಸರ್, ಐ ಗೆಟಿಂಗ್ ಲೇಟ್ ಸೊ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎಂದು ಅಲ್ಲಿಂದ ಕಾಲ್ ಕಿತ್ತಿದ್ದ. ಲಾರೆನ್ಸ್ ಅವನು ಹೋದ ಮೇಲೆ
ಈಸ್ ರಿಯಲಿ ಜೀನಿಯಸ್ ಗಾಯ್. ನಾವು ಇಷ್ಟೆಲ್ಲ ಟ್ರೈ ಮಾಡಿದ್ರು ನಿಮ್ಮಿಂದ ಆ ಎಕ್ಸ್ಪ್ರೆಷನ್ ತಗೊಳಕ್ಕೆ ಆಗಲಿಲ್ಲ. ಅಂಥದ್ರಲ್ಲಿ ತುಂಬ ನೈಜವಾಗಿ ಫೋಟೋ ಬರೋ ಥರ ಮಾಡಿದ್ರು ಎಂದು ಹೊಗಳಿದ್ದು ನೋಡಿದ ಹಿಂದೂ ತಾಲಿ ತಗ್ಸಿ ಸಾರಿ ಸರ್ ಎಂದಳು ಮುಕ್ತವಾಗಿ. ಲಾರೆನ್ಸ್, ಇಟ್ಸ್ ಓಕೆ ಮಿಸ್ ಎಂದು, ಇದು ನಿಮಗೆ ಹೊಸ ಫೀಲ್ಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದು ನಾಳೆಗೆ ರೆಡಿಯಾಗಿ ಎಂದು ಅಲ್ಲಿಂದ ಹೋಗ್ತಾರೆ. ಇಂದು ಅಷ್ಟೆಲ್ಲ ಹಾಡಿದ್ದು ನಮ್ಮ ಫೋಟೋಗಾಗಿನ? ಛೇ, ನಾನು ಯಾವಾಗಲೂ ಅವರನ್ನು ಮಿಸ್ಟೇಕ್ ಮಾಡ್ಕೊಳ್ಳೋದೇ ಆಗುತ್ತೆ. ಯಾವಾಗಲೂ ನನಗೆ ಒಳ್ಳೆಯದೇ ಮಾಡ್ತಾರೆ ಎಂದು ತಾನು ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೊರ ಬಂದರೆ ಅಲ್ಲಿ ಅಗಸ್ತ್ಯ ಅಲ್ಲ, ಬದಲಿಗೆ ಅಮರ್ ಚೌಧರಿ ಇದ್ದ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.